ಹಾಯ್ ಹಲೋ ನಮಸ್ಕಾರ. ನಾನು ನಾಗವೇಣಿ ಅಂತ. ನನ್ನ ಚಾನಲ್ಗೆ ನಿಮಗೆ ಸ್ವಾಗತ. ಹೊಸದಾಗಿ ಯಾರು ನೋಡಕತ್ತೀರಲ್ರಿ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗ್ರಿ. ಹಂಗೆ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸಿಗೂ ಈ ವಿಡಿಯೋನ ಶೇರ್ ಮಾಡಿರಿ. ಈ ಲಾಗ್ನಾಗ ಚಿಕನ್ ಸಾರ ಮತ್ತು ನಾನು ಸಾದಾ ಬ್ಲೌಸನ್ನು ಹೆಂಗೆ ಕಟ್ ಮಾಡೋದು ಅಂತ ಈಗ ತೋರಿಸ್ಕೊಡ್ತೀನಿ. ಇದನ್ನು ನಾನು ಸಾದಾ ಬ್ಲೌಸ್ ರೀ. ಇದು ಸಾದಾ ಬ್ಲೌಸ್ ನನಗೆ 1-2 ತಾಸ್ನಾಗ ಅಂದ್ರೆ ಮುಂಜಾನೆ ಅಂದ್ರೆ ನನಗೆ ಬ್ಲೌಸ್ ಬೇಕಾಗಿತ್ತು. ಅದರ ಸಲುವಾಗಿ ನಾನು ಜಲ್ದಿ ಕಟ್ ಮಾಡಿ ಅದನ್ನು ಹೊಲಿಯಬೇಕಾಗಿತ್ತು. ಇವಾಗ ನೋಡ್ರಿ, ಇದು ಬೆಕ್ಕ ನಮ್ಮ ಮನೆ ಬೆಕ್ಕರಿ. ಇದು ಕ್ಯಾಟಿ ಮರಿ ಹಾಕೈತಿ 4. ಎಷ್ಟು ಇದನ್ನು ನನ್ನ ಮಗ ಅದನ್ನು ಬೆಕ್ಕನ ಮರಿ ತೊಗೊಂಡು ಆಟ ಆಡ್ಸತ್ತಾನು. ಮತ್ತು ಅದು ಬಾಕ್ಸ್ ಒಳಗೆ ಬಂದ ಕೆಲಸ ತನ್ನ ಮರಿ ಇಡಾಕತ್ತೈತಿ. ನೋಡ್ರಿ ಎಷ್ಟು ಇದ್ರಲೆ ಕೇರ್ಲೆ. ನೋಡ್ರಿ, ತಾಯಿ ಪ್ರೀತಿ ಅಂದ್ರೆ ಅಷ್ಟೇ ಅಲ್ಲ, ನೋಡ್ರಿ ಎಲ್ಲ 4 ಮರಿನೂ ಒಂದೊಂದು ಥರಾನ ಅದಾವು, ಬೇರೆ ಬೇರೆ ಕಲರ್ ಅದಾವು. ಭಾಳ ಚೆನ್ನಾಗಿದಾವ್ರಿ ಅವು ಮರಿಗಳು. ಈಗ ನೋಡ್ರಿ, ನಾನಿಲ್ಲೇ ಸಾದಾ ಬ್ಲೌಸ್ ಕಟಿಂಗ್ ಮಾಡಕತ್ತೀನಿ. ಇದು ಸಿಂಪಲ್ ಬ್ಲೌಸ್ ರೀ. ಇದು ನಾನಿಲ್ಲೇ 4 ಟಕ್ಸಿನ ಬ್ಲೌಸ್ ಕಟಿಂಗ್ ತೋರ್ಸಾತೀನಿ ರೀ. 4 ಟಕ್ಸ್ ಅಂತಂದ್ರೆ ಭಾಳ ಸಿಂಪಲ್ ರೀ ಅದು. ಆಮೇಲೆ ನಾನು ಇದು ಯೂಸ್ ಕಟೋರಿದು ನಾನು ಹಾಕೋಂಗಿಲ್ಲ. ಬ್ಲೌಸನ್ನು ನಾನು ವೇರ್ ಮಾಡ್ತೀನಿ. ಹಿಂಗೆ ನಾನು ನೋಡ್ರಿ ಪ್ರಿನ್ಸಸ್ ಕಟ್ಟನ್ನು ನಾನು ಕಟಿಂಗ್ ಮಾಡ್ತೀನಿ. ಅದೊಂದಷ್ಟೊಂದು ನನಗೆ ಸರಿಯಾಗಿ ಅನ್ಸಂಗಿಲ್ಲ. ಇದಾದ್ರೆ ನನಗೆ ಸರಿ ಅನ್ನಿಸ್ತೈತಿ. ಇವಾಗ ನೋಡ್ರಿ, ಬ್ಲೌಸ್ ಕಟ್ಟಿಂಗ್ ಜಲ್ದಿ ಮಾಡಿ ಅದನ್ನು ಹೊಲಿಬೇಕ್ರಿ. ನಾನು ನಾಳೆ ಅಂದ್ರೆ ಬೇಕಾಗ್ತೈತ್ರಿ ಅದು. ಬ್ಲೌಸ್ ಕಟ್ಟಿಂಗ್ ಪೂರ್ತಿ ನಿಮಗೆ ವಿಡಿಯೋ ಬೇಕಂತ ಕಮೆಂಟ್ ಒಳಗೆ ಹೇಳ್ರಿ. ನಾನು ಪೂರ್ತಿಯಾಗಿ ವಿಡಿಯೋನ ಇನ್ನೊಂದು ಬ್ಲೌಸ್ ಒಳಗೆ ಕಟ್ಟಿಂಗ್ ಮಾಡಿ ನಿಮ್ಗೆ ಹೇಳ್ತೇನೆ ರೀ, ಯಾವ್ಯಾವ ಹೆಂಗೆ ಅಳತೆ ತೊಗೋಬೇಕಂತೇಳಿ. ಇವಾಗ ನೋಡ್ರಿ, ಮಾರ್ಕ್ ಹಾಕೋದೆಲ್ಲ ಮುಗೀತು. ಇನ್ನು ಕಟ್ ಮಾಡೋದಷ್ಟು ಉಳಿತು ಬ್ಲೌಸಿಂದೆಲ್ಲ ಪೀಸ್ಗಳ. ನಾನು ಅಷ್ಟೊಂದು ತಿಳುವಳಿಕೆ ಇಲ್ಲ. ಯೂಟ್ಯೂಬ್ ನೋಡ್ಕೆಸ ಸರ್ಚ್ ಮಾಡಿ ನಾನು ಬ್ಲೌಸ್ ಹೊಲಿದು ಕಲ್ತೀನಿ. ಕ್ಲಾಸಿಗೇನು 1-2 ತಿಂಗಳಷ್ಟೇ ಹೋಗೇನ್ರಿ ನಾನು. ಯಾವ ಡಿಸೈನ್ ನೋಡ್ತೀನಲ್ರಿ ಆ ಡಿಸೈನ್ ನಾನು ಪಕ್ಕಾ ಹೊಲಿತೀನಿ. ನನಗಷ್ಟೇ ನಾನು ಹೊಲ್ಕೋತೀನಿ, ಮತ್ತು ಯಾರಿಗೂ ಬೇರೆಯವ್ರಿಗೆ ನಾನು ಹೊಲಿದು ಕೊಡೋಂಗಿಲ್ಲ. ನೋಡ್ರಿ, ಈಗ ಬ್ಲೌಸ್ ಅಂತೂ ಕಟ್ ಮಾಡೋದಾಯ್ತು. ಇನ್ನು ನಾನು ಸ್ಟಿಚ್ ಮಾಡ್ಬೇಕ್ರಿ. ಇನ್ನು ನೋಡ್ರಿ, ಅಷ್ಟು ಪಾರ್ಟ್ಗಳು ಎಲ್ಲ ನಾನಿಲ್ಲೇ. ಇದು ಸಾದಾ ಪೀಸ್ ರೀ. ಇದು ನನಗೀಗ ಅರ್ಜೆಂಟ್ ಬೇಕಾದದ್ರಿಂದ ನಾನಿಲ್ಲೇ ಹೊಲ್ಕೋಕತ್ತೀನಿ. ಈ ಸಾಡಿ ಒಳಗೆ ಬ್ಲೌಸ್ ಪೀಸ್ ಐತಿ, ಅದನ್ನ ನಿಧಾನವಾಗಿ ಹೊಲಿದ್ರಾತಂತೇಳಿ ನಾನು ಆ ಪೀಸನ್ನು ಹೊಲ್ಕೋಕತ್ತೀನಿ. ನೋಡ್ರಿ, ಇದ್ರೊಳಗೆ ಸೀರೆ ಕಲರನ್ನು ಬಂದಿತ್ರಿ. ಅದು ಫ್ಯಾರೆಟ್ ಗ್ರೀನ್ ಅಂತಾರಲ್ರಿ, ಆ ಕಲರ್ ಒಳಗೂ ನನಗೆ ಅಷ್ಟೊಂದು ಗೊತ್ತಾಗಂಗಿಲ್ಲ. ನೋಡ್ರಿ, ಸೀರೆ ಅಂತೂ ತುಂಬ ಚೆನ್ನಾಗಿ ಐತ್ರಿ ಇದು. ಈಗ ಇದಕ್ಕೆ ನಾನು ಎಲ್ಲ ಸೀರೆ ನೋಡ್ರಿ ಎಷ್ಟು ಚಂದ ಐತಿ. ಆಮೇಲೆ ಅದನ್ನು ಬಿಚ್ಚಿ ತೋರಿಸ್ತೇನೆ ನೋಡ್ರಿ. ಈಗ ಇದನ್ನು ನಾನು ಕಟ್ಟು ಮಾಡಬಾರ್ದು, ಹಂಗೆ ಇಡಬೇಕ್ರಿ. ಅದನ್ನು ಪೂಜೆಗೆ ಬೇಕಲ್ರಿ, ಅದ್ರ ಸಲುವಾಗಿ ಕಟ್ ಮಾಡಬಾರ್ದು. ಅದನ್ನು ಜಂಪರ್ ಪೀಸು ಅದ್ರೊಳಗೆ ಇರಲಿ ಅಂಥೇಳಿ ನಾನು ಅದ್ರೊಳಗೆ ಇಟ್ಟೀನಿ. ಇನ್ನು ಬೇರೆದು ಪೀಸ್ ತೊಗೊಂಬಂದ ಕಟ್ ಮಾಡೇನ್ರಿ. ನಾನು ಅದನ್ನು ಹೊಲ್ಕೋತೀನಿ. ಇದನ್ನು ಇವಾಗ ನಾನು ಕಟ್ ಮಾಡಂಗಿಲ್ಲ ಪೀಸ. ನೋಡ್ರಿ, ಆ ಥರ ಪೀಸ್ ಬಂದೈತಿರದ ಬ್ಲೌಸ್ ಪೀಸ. ಅದನ್ನು ಇನ್ನು ನಿಧಾನವಾಗಿ ಹೊಲ್ಕೊಂಡ್ರಾತಂತ ತೆಗೆದಿಟ್ಬಿಡ್ತೇನೆ ರೀ ಅದನ್ನು ಸೀರೆ. ಇನ್ಮೇಲೆ ನಾನು ಅಡುಗೆನೂ ಮಾಡಬೇಕು, ಬ್ಲೌಸು ಹೊಲಿಬೇಕ್ರಿ ನಾನು. ಇವಾಗ ನೋಡ್ರಿ, ನಾನಿಲ್ಲೇ ಚಿಕನ್ ತೊಗೊಂಬಂದಾರ ನಮ್ಮ ಮನ್ಯಾಗ. 1/4 ಕಿಲೋದಷ್ಟು ಚಿಕನ್ ತೊಗೊಂಬಂದಿರು. ಮತ್ತು ಬೇರೆ ಕಾಯಿಪಲ್ಯನೂ ಇತ್ತು. ಒಂದು ಚಿಕನ್ ಸಾರು ಮಾಡ್ರಾತಂತ ಹೇಳಿ ನಾನಿಲ್ಲೇ 1/4 ಕಿಲೋ ಚಿಕನ್ ಅಷ್ಟೇ ತರ್ಸೀನಿ ರೀ, ಭಾಳ ತರ್ಸಿರ್ಕಿಲ್ಲ. ಸುಕ್ಕ ಸಾರು ಮಾಡೋದಿದ್ರೆ ನಾನು 1/4 ಕಿಲೋ ಆಮೇಲೆ ಅರ್ಧ ಕಿಲೋ ತರಿಸಿರ್ತೀನಿ. ಈಗ ಸಾರು ಮಾಡೋದಷ್ಟೇ ಐತಲ್ರಿ, ಅದ್ರ ಸಲುವಾಗಿ 1/4 ಕಿಲೋ ಅಷ್ಟೇ ತರಿಸಿದ್ದೀನಿ.
ಭಾಳ ಸಿಂಪಲ್ ಅಂದ್ರೆ ಸಿಂಪಲ್ಲಾಗಿ ಮಾಡಾಕತ್ತೇನೆ ರೀ ನಾನು ಚಿಕನ್ ಸಾರ. ಮೊದಲಿಗೆ ಎಣ್ಣೆ ಹಾಕಿ ಉಳ್ಳಾಗಡ್ಡಿ ಕರದ್ನಿ ರೀ. ಉಳ್ಳಾಗಡ್ಡಿ ಕರದಿಂದ ಖಾರ ಉಪ್ಪು ಅರಿಶಿನ ಹಾಕಿ ಚಿಕನ್ ಹಾಕೇನಿ ರೀ, ತೊಳೆದಿಟ್ಟು ಚಿಕನ್ನ. ಅದನ್ನು ಈಗ ಒಗ್ಗರಣೆ ಒಳಗನ ಹುರಿಯಾಕತ್ತೇನೆ ರೀ. ಚಿಕನ್ ಏನು ನೀರಿನ ಅಂಶ ಇರ್ತೈತಲ್ಲ ರೀ ಅದೆಲ್ಲ ಬಿಡು ಮಟ್ಟನು. ಮತ್ತು ಇಲ್ಲಿ ನಾನು ಒಗ್ಗರಣೆ ಒಳಗನ ಕಸ್ತೂರಿ ಮೆಥಿ ಇರ್ತೈತಲ್ಲ ರೀ ಅದನ್ನೂ ಹಾಕಿ ಇವಾಗ ನೋಡ್ರಿ ಅದೇನು ಚಿಕನ್ ನೀರು ಬಿಟ್ಟೈತಲ್ಲ ಅದ್ರೊಳಗನ ನಾನು ಈಗ ಚಿಕನ್ ಬೇಯಿಸ್ತೇನೆ ರೀ. ಬೇಯಿಸೋದಕ್ಕಿಂತ ನಾನು ಬಿಸಿನೀರು ಬೇಕಲ್ರಿ ಈಗ ಚಿಕನ್ಗೆ ಸಾರು ಮಾಡೋಕೆ. ನಾನು ಅದ ಗುಂಡೆ ಮೇಲೆನ ಒಂದು ಬಟ್ಲ ಇಟ್ಟು ಅದ್ರಾಗ ಒಂದು ಚರಿಗೆ ನೀರು ಹಾಕಿ ಕಾವಿನೊಳಗೆ ನೀರು ಬಿಸಿ ಹಾಕವಲ್ರಿ ಅದನ್ನ ಗುಂಡೆ ಒಳಗೆ ಸುರಿರಾತಂತ ಹಂಗೆ ಮಾಡೀನಿ ರೀ ನಾನು. ಇದು ನಮ್ಮ ಮಮ್ಮಿ ಸ್ಟೈಲ್ ರೀ, ಇದು ಓಲ್ಡ್ ನೋಡ್ರಿ. ಮೊದಲಿನ ಮಂದಿ ಎಲ್ಲ ಹಿಂಗೆ ಮಾಡ್ತಿರು. ನಾನೀಗ ಪೂರ್ತಿ ಗುಂಡೆ ಇದು ಬಿಸಿನೀರು ಕಾಸ್ಕೊಂತನ ಹಿಂಗೆ ಫುಲ್ ಸಾರು ಮಾಡ್ತೇನೆ ರೀ ಅದನ್ನು ಒಂದು ಗುಂಡೆ ತುಂಬ. ಈಗ ಅದ ಚಿಕನ್ ಕುದಿಲಿ ಅಂಥೇಳಿ ನಾನು ಆ ಕಡೆ ಸೈಡ್ ಅಲ್ಲಿಟ್ಟು ಒಲೆ ಮೇಲಿಟ್ಟು ಈಗ ಹೊಲ್ಯಾಕೆ ಬಂದ್ರಿ ನಾನು. ನೋಡ್ರಿ ಇದೇನು ಸಾದಾ ಬ್ಲೌಸ, ಭಾಳ ಜಲ್ದಿ ಆಗ್ತೈತೆ ರೀ ಇದು. ಒಂದು ಅರ್ಧ ತಾಸು ಇಲ್ಲಕ ಪೋನಾ ತಾಸೊಳಗೆ. ಹೊಸದಾಗಿ ಯಾರು ಚಾನಲ್ ನೋಡಾಕತ್ತಿರಲ್ರಿ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗ್ರಿ, ಹಂಗೆ ಚಾನಲ್ಗೆ ಸಪೋರ್ಟ್ ಮಾಡಿರಿ. ನಿಮ್ಮ ಸಪೋರ್ಟ್ ಸದಾ ನೀವು ನನ್ನ ಮೇಲೆ ಇರ್ಬೇಕು ರೀ. ನೋಡಿರಿ ಈಗ ನಾನು ಸಾದಾ ಬ್ಲೌಸಿಂದ ಟಕ್ಸ್ ಇರ್ತಾವಲ್ರಿ ಅವು 4 ಟಕ್ಸ ನಾನು ಇನ್ನೊಂದು ಇರ್ತೈತಲ್ರಿ ಪೀಸಿಗೆ ಇದಕ್ಕೂ ನಾನು ಮಾರ್ಕ್ ಹಾಕ್ಬೇಕ್ರಿ. ಅದು ಸವಾನ್ ಬರಿ ಬರ್ಬೇಕಂತಂದ್ರೆ ನಾನಿಲ್ಲೇ ಪೂರ್ತಿಯಾಗಿ ಮಾಪ್ ತೊಗೊಂಡನ ಟಕ್ಸ್ ಹಾಕಿದ್ದನ್ನು ಇನ್ನೊಂದು ಸ್ವಲ್ಪ ಅದನ್ನು ಕಡೂಲೆ ನಾನು ತೀಡೆ ಹಿಂಗೆ ಇನ್ನೊಂದು ಬಾಜುಕನು ಮಡಿಚೆ ಬಡದ್ರೆ ಮುಗಿದು ಹೋತ್ರಿ. ಇದಕ್ಕೂ ನಾವು ಮಾರ್ಕು ಕುಂದಿರ್ತಾವ್ರವ ಟಕ್ಸಿನು ಸಿಂಪಲ್ಲಾಗಿ ಇರ್ತೈತೆ ರೀ ಇದು. ನೋಡ್ರಿ ಈ ಥರ ನಾವು ಬಡದ್ರೆ ಅರ್ಬಿಗೇನು ಮಾರ್ಕ ಮೂಡ್ತೈತೆ ರೀ ಅದ. ನೋಡ್ರಿ ಇನ್ನೊಂದು ಸ್ವಲ್ಪ ಮೂಡಿರಲಿಲ್ಲ ಅಂತಂದ್ರೆ ಅದರ ಮೇಲೆ ನಾವು ತೀಡ್ಬೇಕ್ರಿ ಅದ. ನೋಡ್ರಿ ನಾನು ಈಗ ಟಕ್ಸ್ ಹಿಡಿಯಾಕತ್ತೀನಿ ಅಷ್ಟು ಟಕ್ಸ, ಆಮೇಲೆ ಬ್ಲೌಸ್ ಹೊಲಿಯೋದು. ಮೇನ್ ಇಂಪಾರ್ಟೆಂಟ ಟಕ್ಸ್ ಹಿಡಿಯೋದ್ರೊಳಗೆ ಐತೆ ನೋಡ್ರಿ ಇದು. ಸಾದಾ ಬ್ಲೌಸ್ ಅಂತಂದ್ರೆ ಸೂಪರ್ ಆಗಿರ್ತೈತೆ ರೀ ಇದು. ನಾ ಮಾಡೋ ರೀತಿಯಾಗಿ ಇದನ್ನು ಹೊಲಿದ್ರೆ ನೀವು ತುಂಬ ಚೆನ್ನಾಗಿ ಬರ್ತೈತೆ ರೀ ಅದ. ನಾನಂತ್ರೂ ಸಾದಾ ಬ್ಲೌಸನ್ನು ವೇರ್ ಮಾಡ್ತೀನಿ, ಅಷ್ಟೊಂದು ಕಟೋರಿ ನಾನು ವೇರ್ ಮಾಡೋಂಗಿಲ್ಲ. ನೋಡ್ರಿ ಅರ್ಧ ಬ್ಲೌಸ್ ರೆಡಿಯಾಗಿತ್ತು. ಈಗ ನೋಡ್ರಿ ಪೂರ್ತಿಯಾಗಿ ರೆಡಿಯಾಗೈತಿ. ನಿಮಗೆ ತೋರ್ಸಾಕತ್ತೀನಿ ಸಾದಾ ಬ್ಲೌಸ್ ಕಟ್ಟಿಂಗ ಆಮೇಲೆ ಸ್ಟಿಚ್ಚ. ನೋಡ್ರಿ ಇವಾಗಿದ ಬ್ಲೌಸ್ ರೆಡಿಯಾಗೈತಿ. ಇನ್ನು ಚಿಕನ್ ಸಾರಿಗೆ ನಾನು ಕುದಿಯಾಕೆ ಇಟ್ಟಿನಲ್ರಿ ಅದನ್ನು ನಿಮಗೆ ತೋರಿಸ್ತೇನೆ ಈಗ. ಈಗ ನೋಡ್ರಿ ಅಲ್ಲಿ ಚಿಕನ್ ಸಾರು ಕುದಿಯಾಕತ್ತೈತಿ. ಆಮೇಲೆ ನಾನಿಲ್ಲೇ ಸಾರಿಗೆ ಟೊಮೆಟೊ ಮತ್ತು ಉಳ್ಳಾಗಡ್ಡಿ ಇವನ್ನೆಲ್ಲ ನಾನು ತೆವಿ ಒಳಗೆ ಹುರ್ಕೊಳಕತ್ತೇನೆ ರೀ. ಅವನ್ನ ಹುರಿದ್ರೆ ಟೇಸ್ಟಿಯಾಗಿ ಬರ್ತೈತೆ ರೀ ಅದು ಸಾರು. ಈಗ ಒಣ ಕೊಬ್ಬರಿ ಹಾಕಾಕತ್ತೇನೆ, ಅರ್ಧ ಬಟ್ಲದಷ್ಟು ಒಣ ಕೊಬ್ಬರಿ. ಅದು ತಿಳುವಮ್ಗೆ ಸಾರು ಬೇಕಾಗೈತೆ ರೀ ನಮಗೆ, ಅದಕ್ಕೆ ಒಂದು ಸ್ವಲ್ಪ ಕೊಬ್ಬರಿ ಹಾಕೀನಿ ನಾನು. ಟೊಮೆಟೊ ಉಳ್ಳಾಗಡ್ಡಿ ಎಲ್ಲ ಹಾಕಿ ಮಿಕ್ಸರ್ ಮಾಡೀನಿ ರೀ ಅದನ್ನು. ಈಗ ಅದನ್ನು ಗುಂಡೆ ಒಳಗೆ ಸಾರೊಳಗೆ ಹಾಕಾಕತ್ತೇನೆ ಎಲ್ಲ ಕೊಬ್ಬರಿ ಪೇಸ್ಟ್ ಅದು ರೀ. ನೋಡ್ರಿ ಇಷ್ಟು ಗುಂಡೆ ತುಂಬ ನಾನು ಚಿಕನ್ ಸಾರು ಮಾಡೀನಿ. ಇದಕ್ಕೆ ಲಾಸ್ಟಿಗೆ ನಾನು ಎವರೆಸ್ಟ್ ಚಿಕನ್ ಮಸಾಲ ಹಾಕಾಕತ್ತೇನೆ ರೀ. ಇವಾಗಂತರೂ ಚಿಕನ್ ಸಾರು ರೆಡಿ ಆಯ್ತು. ಊಟ ಮಾಡೋದಷ್ಟು ಬಾಕಿ ನೋಡ್ರಿ. ಈಗ ಲಾಸ್ಟಿಗೆ ಚಿಕನ್ ಸಾರು ಕುದ್ದು ಎಲ್ಲ ಕೆಳಗಿಳಿಸೇನಿ ರೀ. ಈಗ ನಾನು ಕೊತ್ತಂಬರಿ ಸೊಪ್ಪು ಹಾಕಿ ಅದನ್ನು ಒಂದು ಸ್ವಲ್ಪ ಇದನ್ನು ಸಾರೆಲ್ಲ ತಿರುವಾಡ್ಬೇಕ್ರದ. ನೋಡ್ರಿ ಸೂಪರಾಗಿ ಬಂದಿತ್ತು ಚಿಕನ್ ಸಾರಂತರೂ. ನೀವು ಈ ರೆಸಿಪಿ ಮನೆಯೊಳಗೆ ಮಾಡ್ಕೊರಿ, ಹೆಂಗೆ ಬಂದಿತ್ತಂತೆ ಕಮೆಂಟ್ ಮುಖಾಂತರ ಹೇಳ್ರಿ. ಈ ಲಾಗ್ನ ಇಲ್ಲೇ ಮುಗಿಸ್ತೀನಿ. ಮತ್ತೊಂದು ಲಾಗ್ ಎಂಬಲ್ಲಿ ನಿಮಗೆ ಸಿಗ್ತೀನಿ. ನಮಸ್ಕಾರ.